ನಮಸ್ತೆ ಬಂಧುಗಳೇ, ಪ್ರತಿಯೊಬ್ಬ ಭಾರತೀಯರು ಗರ್ವದಿಂದ ನೋಡಬೇಕಾಗಿದ್ದಂತಹ ವಿಡಿಯೋ ಇದು. ದಯಮಾಡಿ ಬಂಧುಗಳೇ, ಎಚ್ ಎನ್ ಚಂದ್ರಶೇಖರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಸಿ ತಪ್ಪದೇ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಕಾಂಗ್ರೆಸ್ ಅವರು, ವಿರೋಧ ಪಕ್ಷದವರು ಅಡಾನಿ ಮೇಲೆ, ಅಂಬಾನಿ ಮೇಲೆ ಕಿರ್ಚಾಡ್ತಾ ಇರ್ತಾರೆ. ಮೋದಿ ಅಡಾನಿಗೆ ಹೆಲ್ಪ್ ಮಾಡ್ತಾರೆ, ಅಂಬಾನಿಗೆ ಹೆಲ್ಪ್ ಮಾಡ್ತಾರೆ ಅಂತೇಳಿ. ಆ ವಿಕೃತಿಯ ಮನಸ್ಸಿನ ಕಾಂಗ್ರೆಸ್ ಅವರು ಮತ್ತು ವಿರೋಧ ಪಕ್ಷದವರು ಈ ವಿಡಿಯೋವನ್ನು ನೋಡಬೇಕು. ಅಡಾನಿ ಬಗ್ಗೆ ಎಷ್ಟು ಹೆಮ್ಮೆ ಅನಿಸುತ್ತೆ ಅಂತೇಳಿದ್ರೆ ಬಂಧುಗಳೇ, ಸ್ವತಂತ್ರ ಬಂದ ಮೇಲೆ ಯಾವ ಕೆಲಸ ಆಗಬೇಕಿತ್ತು, ನೆಹರು ಅವರ ಕಾಲದಲ್ಲೇ ಯಾವ ಕೆಲಸ ಶುರುವಾಗಬೇಕಿತ್ತು, ಆ ಕೆಲಸವನ್ನು ಆಗಲೇಬೇಕಾಗಿದ್ದಂತಹ ಆ ಕೆಲಸವನ್ನು ಇವತ್ತು ಅಡಾನಿ ಮಾಡ್ತಾಯಿದ್ದಾರೆ. ಒಂದು ಕಡೆಗೆ ಪೊಲಿಟಿಕಲ್ ಆಗಿ ಮೋದಿಯವರು ಮಾಡ್ತಾಯಿದ್ದಾರೆ, ಮತ್ತೊಂದು ಕಡೆಗೆ ಇಡೀ ಹಿಂದೂ ಧರ್ಮವನ್ನು, ಹಿಂದೂ ಧರ್ಮದ ಜ್ಞಾನವನ್ನು, ವಿಜ್ಞಾನವನ್ನು ಉಳಿಸ್ತಕ್ಕಂತಹ, ಬೆಳೆಸ್ತಕ್ಕಂತಹ ಅತ್ಯಂತ ಜರೂರತ್ತಿನ ಕೆಲಸ ಆಗಿತ್ತು. ಆ ಕೆಲಸವನ್ನು ಇವತ್ತು ಅಡಾನಿಯವರು ಮಾಡ್ತಾಯಿದ್ದಾರೆ. 100 ಕೋಟಿಯನ್ನು ಎತ್ತಿಟ್ಟಿದ್ದಾರೆ ಈಗಾಗಲೇ. ಅದಕ್ಕೆ ವೆರಿ ಇಂಟರೆಸ್ಟಿಂಗ್ ಎಪಿಸೋಡ್, ಕಡೆವರೆಗೂ ತಪ್ಪದೇ ನೋಡಿ. ಬಂಧುಗಳೇ, ಒಬ್ಬರು ಚಿಂತಕರು ಹೇಳ್ತಾಯಿದ್ರು, ಭಾರತೀಯರ ಬುದ್ಧಿಮತ್ತೆಯ 9% ಕೂಡ ಪಾಶ್ಚಿಮಾತ್ಯರ ಬುದ್ಧಿಮತ್ತೆ ಇಲ್ಲ ಅಂಥೇಳಿ. ಯಾವುದೇ ಕಾಲಘಟ್ಟದಲ್ಲಿ, ಯಾವುದೇ ಟೈಮ್ ಲೈನ್ ತೊಗೊಂಡ್ರೂ ಕೂಡ ಭಾರತೀಯರ ಇಂಟೆಲಿಜೆನ್ಸ್ ಏನಿದೆಯಲ್ಲ, ಇದರ 10% ಕೂಡ ವೆಸ್ಟರ್ನ್ ಅವ್ರದ್ದು ಇಂಟೆಲಿಜೆನ್ಸ್ ಇಲ್ಲ. ಹಾಗಾದ್ರೂ ಕೂಡ ಇವತ್ತು ಅಮೇರಿಕ ಜಗತ್ತಿನ ಅತ್ಯಂತ ಮುಂದುವರೆದ ದೇಶ ಆಗಿದೆ. ಸೈನ್ಸಲ್ಲಿ, ಟೆಕ್ನಾಲಜಿಲಿ, ಡಿಫೆನ್ಸಲ್ಲಿ, ಆರ್ಥಿಕತೆಯಲ್ಲಿ. ಭಾರತ ಇಲ್ಲಿವರೆಗೂ ಥರ್ಡ್ ವರ್ಲ್ಡ್ ನೇಷನ್ ಆಗಿತ್ತು, ಬಡ ದೇಶ ಆಗಿತ್ತು. ಈಗಿನ 10 ವರ್ಷದ ಕೆಳಗಡೆಗಂತೂ ವಿಚಿತ್ರವಾದ ಪರಿಸ್ಥಿತಿ ಭಾರತಕ್ಕಿತ್ತು. ಯಾಕೆ ಈ ರೀತಿ ಪರಿಸ್ಥಿತಿ ನಿರ್ಮಾಣ ಆಯಿತು? ಗುಲಾಮಗಿರಿಯಲ್ಲಿದ್ದಾಗ ಬಿಟ್ಬಿಡಿ, ಅದೇ ಸ್ವತಂತ್ರ ಬಂದ ಮೇಲೆ ದಶಕಗಳು ಕಳೆದ್ರೂ ಕೂಡ ಇದೇ ಪರಿಸ್ಥಿತಿ ಮುಂದುವರೆದುಕೊಂಡು ಯಾಕೆ ಬಂತು? ಹಾಗಾದರೆ ಭಾರತಕ್ಕೂ ಅಮೇರಿಕಾ ಇರ್ತಕ್ಕಂಥ ವ್ಯತ್ಯಾಸ ಏನು? ಇವತ್ತು ಭಾರತ ಹೇಗೆ ಬದಲಾಗ್ತಾ ಇದೆ ನೋಡಿ. ಜಗತ್ತಿನ ಅತಿ ಮುಂದುವರೆದ ದೇಶವಾಗಿ ಹೇಗಾಯಿತು ಅಮೇರಿಕಾ ಅಂತ ಹೇಳಿದ್ರೆ, ಕಳೆದ ಶತಮಾನದ ಆರಂಭದ ಕಾಲ ಅಂದರೆ 1870ರಿಂದ 1900ರವರೆಗೆ ಈ ಏನು ಸುಮಾರು ಒಂದು 3 ದಶಕಗಳ ಪೀರಿಯಡ್ ಇದೆಯಲ್ಲ, ಇದನ್ನು ಅಮೇರಿಕಾದ ಗಿಲ್ಡೆಡ್ ಏಜ್ ಅಂತಾರೆ. ಅಂದರೆ ಸ್ವರ್ಣಯುಗ. ಭಾರತದಲ್ಲಿ ಗುಪ್ತರ ಕಾಲವನ್ನು ಸ್ವರ್ಣಯುಗ ಅಂತ ಕರೀತಾ ಇದ್ರು. ಅಂದರೆ ಆ ಸಂದರ್ಭದಲ್ಲಿ ಬಡತನ ಅನ್ನೋದೇ ಇರಲಿಲ್ಲ. ಎಲ್ಲ ಕಡೆಗೆ ಭಾರತದ ಡೆವಲಪ್ಮೆಂಟ್ ಹಬ್ಬಿತ್ತು. ನಾಲೆಡ್ಜ್ ವಿಚಾರದಲ್ಲಿ, ವಿಜ್ಞಾನದ ವಿಚಾರದಲ್ಲಿ, ಶ್ರೀಮಂತಿಕೆಯ ವಿಚಾರದಲ್ಲಿ, ಕರೆನ್ಸಿ ವಿಚಾರದಲ್ಲಿ, ವ್ಯವಸಾಯ ಬೆಳೆಗಳ ವಿಚಾರದಲ್ಲಿ, ಜನರ ಶ್ರೀಮಂತಿಕೆಯ ವಿಚಾರದಲ್ಲಿ ನಾವು ಜಗತ್ತಿನ ಟಾಪ್ ಆಗಿದ್ವಿ. ಅದನ್ನು ಭಾರತದ ಸುವರ್ಣಯುಗ ಅಂತ ಕರೀತಾ ಇದ್ರು. ಅದೇ ರೀತಿ ಅಮೇರಿಕದ ಸುವರ್ಣಯುಗ ಆ 30 ವರ್ಷಗಳು, 1870ರಿಂದ 2000ವರೆಗೆ. ಏನಾಯಿತು ಈ ಸಂದರ್ಭದಲ್ಲಿ ಅಮೇರಿಕಾದಲ್ಲಿ ಅಂತ ಹೇಳಿದ್ರೆ, ಅಮೇರಿಕಾದ ಏನು ಟಾಪ್ ಇಂಡಸ್ಟ್ರಿಯಲಿಸ್ಟ್ಗಳು ಮತ್ತು ಬಿಸ್ನೆಸ್ ಮೆನ್ಗಳಿದ್ರಲ್ಲ, ಕೋಟ್ಯಾಧೀಶ್ವರರು, ಶತಕೋಟ್ಯಾಧೀಶ್ವರರು, ಇವರು ಸಮಾಜ ಕಾರ್ಯದಲ್ಲಿ ತೊಡಗಿಕೊಂಡ್ರು. ಅಂದರೆ ತಮ್ಮ ಉದ್ದೇಶ ಕೇವಲ ಕೋಟಿ ಹಣ ಗಳಿಸೋದಷ್ಟೇ ಅಲ್ಲ, ಗಳಿಸಿರ್ತಕ್ಕಂಥ ಹಣವನ್ನು ಸಮಾಜ ಕಾರ್ಯಕ್ಕೆ ವಿನಿಯೋಗಿಸಿ ದೇಶವನ್ನು ಮುಂದುವರಿಯೋದನ್ನು ಹೇಗೆ ಮಾಡಬೇಕು ಅಂತೇಳಿ ಆವಾಗ ಬೀಜವನ್ನು ನೆಡಲಾಯಿತು. ಅದೇ ದೊಡ್ಡ ಹೆಮ್ಮರವಾಗಾಯಿತು ನೋಡಿ. ಆ ಸಂದರ್ಭದಲ್ಲಿ ಆಂಡ್ರೂ ಕಾರ್ನಿಗಿ, ಇವನೊಬ್ಬ ದೊಡ್ಡ ಇಂಡಸ್ಟ್ರಿಯಲಿಸ್ಟು ಮತ್ತು ಬಿಸ್ನೆಸ್ಮೆನ್ನು, ಯಾವ ಮಟ್ಟದಲ್ಲಿ ಮತ್ತು ಯಾವ ನಿಖರತೆಯಿಂದ ಅವನು ಸಮಾಜ ಕಾರ್ಯಗಳನ್ನ ಕೆಲಸ ಮಾಡ್ದ ಅಂತ ಹೇಳಿದ್ರೆ, 1883ರಿಂದ 1929ರ ಒಳಗೆ ಸುಮಾರು 2,500 ಲೈಬ್ರರಿಗಳನ್ನ, ಸಾರ್ವಜನಿಕ ಲೈಬ್ರರಿಗಳನ್ನ ಸ್ಥಾಪನೆ ಮಾಡ್ದ. ಕಾರ್ನೆಗಿ ಲೈಬ್ರರೀಸ್ ಅಂತೇಳಿ ಭಾಳ ಫೇಮಸ್ ಆಯ್ತದು. ಆ ಲೈಬ್ರರಿಗಳ ಮುಖಾಂತರ ಎಲ್ಲ ಮಕ್ಕಳುಗಳಿಗೆ ಪುಸ್ತಕವನ್ನು ಹಂಚತಕ್ಕಂಥ ಕೆಲಸ, ಜನಗಳಿಗೆ ನಾಲೆಡ್ಜನ್ನು ಹಂಚತಕ್ಕಂಥ ಕೆಲಸ, ಟೀಚರ್ಸ್ಗೆ ಟ್ರೈನಿಂಗ್ಗಳನ್ನ ಕೊಡ್ತಕ್ಕಂಥ ಕೆಲಸಗಳು ದೊಡ್ಡ ಪ್ರಮಾಣದಲ್ಲಿ ನಡೀತು ನೋಡಿ. ಆಗಿನ ಕಾಲಕ್ಕೆ 2,500 ಲೈಬ್ರರಿ ಎಷ್ಟು ದೊಡ್ಡ ವಿಷಯ ಆಗಿತ್ತು ಅಂತ ಹೇಳಿದರೆ, ಆವತ್ತಿನ ಕಾಲಘಟ್ಟದಲ್ಲಿ ಇಡೀ ಅಮೇರಿಕಾದಲ್ಲಿದ್ದಂತಹ ಲೈಬ್ರರಿಗಳ ಸಂಖ್ಯೆ 1679. ಅದರ ಆಲ್ಮೋಸ್ಟ್ 1.5 ಪಟ್ಟು ಒಬ್ಬನೇ ವ್ಯಕ್ತಿ ಮಾಡಿಬಿಟ್ಟ ಸುಮಾರು 3-3.5 ದಶಕದಲ್ಲಿ. ಅವನು ತನ್ನ ಆಸ್ತಿಯ 90%, ಸುಮಾರು $350 ಮಿಲಿಯನ್, ಆಗಿನ ಕಾಲಕ್ಕೆ ಲೆಕ್ಕ ಹಾಕ್ರಿ. ಅವನ ಆಸ್ತಿಯ 90%ನ್ನು ಸಮಾಜಕ್ಕೋಸ್ಕರ ವಿನಿಯೋಗ ಮಾಡಿಬಿಟ್ಟ, ದಾನ ಮಾಡಿಬಿಟ್ಟ. ಅದರಲ್ಲಿ $56 ಮಿಲಿಯನ್ ಬರೀ ಲೈಬ್ರರಿಗಳಿಗೆ ಮಾಡ್ದ. ಇವತ್ತು ಕೂಡ ಈ ನ್ಯೂಯಾರ್ಕಲ್ಲಿ ತುಂಬ ಫೇಮಸ್ ಲೈಬ್ರರಿ ಇದೆ, ನ್ಯೂಯಾರ್ಕ್ ಪಬ್ಲಿಕ್ ಲೈಬ್ರರಿ. ಅದು ಇವತ್ತೂ ಕೂಡ ಕಾರ್ನೆಗಿ ಸಪೋರ್ಟಿಂದ ನಡೀತಿರ್ತಕ್ಕಂಥದ್ದು, ಆ ಫೌಂಡೇಶನ್ ಸಪೋರ್ಟಿಂದಲೇ ನಡೀತಾ ಇರೋದು. ಕಾರ್ನೆಗಿ ಕೇವಲ ಲೈಬ್ರರಿಗಳನ್ನ ಶುರು ಮಾಡಿ ಸುಮ್ಮನಾಗಲಿಲ್ಲ. ಕಾರ್ನೆಗಿ ಮೆಲ್ಲೋನ್ ಯೂನಿವರ್ಸಿಟಿಯನ್ನು ಸ್ಟಾರ್ಟ್ ಮಾಡ್ದ. ಆ ಯೂನಿವರ್ಸಿಟಿನಲ್ಲಿ ಎಲ್ಲ ಹೊಸ ಥರ ಸಂಶೋಧನೆಗಳು, ಚಿಂತನೆಗಳು, ಪುಸ್ತಕ ಬಿಡುಗಡೆಗಳು, ಆರ್ಟಿಕಲ್ಗಳು ಇವೆಲ್ಲವೂ ಕೂಡ ಪ್ರೋತ್ಸಾಹ ದೊರೆತು ಆ ಯೂನಿವರ್ಸಿಟಿಯಿಂದ. ಜೊತೆಗೆ ವಿಶ್ವದಲ್ಲಿ ಶಾಂತಿ ಹರಡೋದಕ್ಕೆ ಕಾರ್ನೆಗಿ ಎಂಡೋಮೆಂಟ್ ಫಾರ್ ಪೀಸನ್ನು ಸ್ಥಾಪನೆ ಮಾಡ್ದ. ಪಿಟ್ಸ್ಬರ್ಗ್ ಕಾರ್ನೆಗಿ ಇನ್ಸ್ಟಿಟ್ಯೂಷನ್ನ ಸ್ಟಾರ್ಟ್ ಮಾಡ್ದ.
ಸುಮಾರು ಅದೇ ಸಂದರ್ಭದಲ್ಲಿ ಲಿಲ್ ಆ್ಯಂಡ್ ಸ್ಟ್ಯಾನ್ಫೋರ್ಡ್ ಅಂತಕ್ಕಂಥ ಒಬ್ಬ ದೊಡ್ಡ ಇಂಡಸ್ಟ್ರಿಯಲಿಸ್ಟು ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿಯನ್ನು ಪ್ರಾರಂಭ ಮಾಡಿದ. ಇವತ್ತು ಕೂಡ ಜಗತ್ತಿನ ಅತ್ಯಂತ ದೊಡ್ಡ ಮತ್ತು ಭಾಳ ಫೇಮಸ್ ಆದಂಥ ಯೂನಿವರ್ಸಿಟಿಗಳಲ್ಲಿ ಒಂದು ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ. ನೀವೆಲ್ಲ ಕೇಳಿರ್ತೀರಿ ಅದ್ರ ಬಗ್ಗೆ. ಇವತ್ತು ನೋಡಿ, ಎಡಚರರು ಕೆಲವರು ಬೈತಾ ಇರ್ತಾರೆ, ಭಾರತದ ಆಸ್ತಿ ಕೇವಲ ಬಿಲಿಯನರ್ಸ್ ಕೈಲಲ್ಲಿದೆ ಅಂತ ಹೇಳಿ, ಜಗತ್ತಿನ ಆಸ್ತಿ ಕೇವಲ ಬಿಲಿಯನೇರ್ಗಳ ಇಂಡಸ್ಟ್ರಿಯಲಿಸ್ಟ್ಗಳ ಕೈಲಿದೆ ಅಂತೇಳಿ. ಇವತ್ತು ಈಗ ಬೈತಾ ಇರ್ತಕ್ಕಂಥವ್ರ ಮಕ್ಕಳೇನೇ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿಲಿ ನಾನು ಓದಬೇಕು, ಕಾರ್ನೆಗಿ ಯೂನಿವರ್ಸಿಟಿಲಿ ಓದಬೇಕು ಅಂತೇಳಿ ಮಿಲಿಯನ್ ಗಟ್ಟಲೆ ಫೀಸ್ಗಳನ್ನ ಸಾಲ ಮಾಡ್ಕೊಂಡು ರೆಡಿಯಾಗಿ ಹೋಗ್ತಾರೆ ಅಲ್ಲಿ ಓದಲಿಕ್ಕೆ. ಏನು ದುರಂತ ನೋಡಿ. ಅದೇ ಕಾಲಘಟ್ಟದಲ್ಲಿ ಕಾರ್ನೆಲಿಯಸ್ ವಾಲ್ಡರ್ಬಿಲ್ಟ್ ಯೂನಿವರ್ಸಿಟಿನ ಪ್ರಾರಂಭ ಮಾಡಿದ 1873ರಲ್ಲಿ. ಒಂದು ಶಿಪ್ಪಿಂಗ್ ಕಂಪ್ನಿಗಳಿತ್ತು, ಈ ರೈಲ್ ರೋಡ್ ನಿರ್ಮಾಣ ಮಾಡ್ತಕ್ಕಂತಹ ಕಂಪ್ನಿಗಳಿತ್ತು. ದೊಡ್ಡ ಬಿಸ್ನೆಸ್ಮೆನ್. ಆ ಯೂನಿವರ್ಸಿಟಿನಲ್ಲಿ ಇಂಜಿನಿಯರಿಂಗು, ಬಯೋಮೆಟ್ರಿಕ್ ಇಂಜಿನಿಯರಿಂಗು, ಮೆಡಿಸಿನ್ನು, ಎಲ್ಲ ರೀತಿಯ ಸಂಶೋಧನೆಗಳು ಮತ್ತು ಎಜುಕೇಷನ್ ಸಿಸ್ಟಮು ರೆಡಿ ಆಯ್ತಲ್ಲಿ. 1930ರಲ್ಲಿ ರಾಕರ್ಫೆಲ್ಲರ್ ಫೌಂಡೇಶನ್, ನೀವೆಲ್ಲ ಕೇಳಿರ್ತೀರಿ ರಾಕರ್ಫೆಲ್ಲರ್ ಫೌಂಡೇಶನು. ಅದು ಈ ಕಾಯಿಲೆಗಳನ್ನ, ಏನು ಸಾಂಕ್ರಾಮಿಕ ರೋಗಗಳಿದ್ವು ಆ ಟೈಮಲ್ಲಿ, ಮಲೇರಿಯಾ ಇತ್ತು, ಪೋಲಿಯೋ ಇತ್ತು, ಕಾಲ್ರಾ ಇತ್ತು, ಇವೆಲ್ಲವನ್ನು ಮೂಲೋತ್ಪಾದನೆ ಮಾಡೋದಕ್ಕೆ $100 ಮಿಲಿಯನ್ ಎತ್ತಿಡ್ತು. ಯಾಕೆ ಇವರೆಲ್ಲ ಈ ರೀತಿ ಮಾಡಿದ್ರು ಅಂತ ಹೇಳಿದ್ರೆ, ಸಮಾಜದಿಂದನೇ ಬೆಳೆದು ಬಂದಂತಹ ಶ್ರೀಮಂತರ ರೆಸ್ಪಾನ್ಸಿಬಿಲಿಟಿ ಸಮಾಜವನ್ನು ಉಳಿಸೋದು, ಬೆಳೆಸೋದು. 1889ರಲ್ಲಿ ಆಂಡ್ರ್ಯೂ ಕಾರ್ನೆಗಿ ಒಂದು ಲೇಖನ ಬರೀತಾರೆ, ದ ಗಾಸ್ಪೆಲ್ ಆಫ್ ವೆಲ್ತ್ ಅಂತೇಳಿ. ಗಾಸ್ಪೆಲ್ ಅಂದರೆ ಒಂಥರ ದೇವವಾಣಿ, ನಾವೇನು ಮಂತ್ರ ಅಂತೀವಿ, ಅದು ಶ್ರೀಮಂತಿಕೆಯ ಮಂತ್ರ. ಅದರಲ್ಲಿ ಅವ್ರು ಬರೀತಾರೆ, ಶ್ರೀಮಂತರ ಮಾರಲ್ ರೆಸ್ಪಾನ್ಸಿಬಿಲಿಟಿ ಅಂದರೆ ನೈತಿಕ ಜವಾಬ್ದಾರಿ ಏನು ಅಂತ ಹೇಳಿದ್ರೆ, ಈ ಸಮಾಜದ ಟ್ರಸ್ಟಿ ಆಗೋದು, ಸಮಾಜದ ಪಾರುಪತ್ಯ ವಹಿಸ್ಕೊಳ್ಳೋದು. ನೀನು ಶ್ರೀಮಂತ ಆದಮೇಲೆ ನೀನು ಸಮಾಜದ ಒಳಿತನ ಬಯಸಲೇಬೇಕು. ಇಟ್ ಈಸ್ ದ ಮಾರಲ್ ರೆಸ್ಪಾನ್ಸಿಬಿಲಿಟಿ. ಆದರೆ ಇವತ್ತು ಎಷ್ಟು ಜನ ಶ್ರೀಮಂತರು ಸಮಾಜದ ಬಗ್ಗೆ ಯೋಚನೆ ಮಾಡ್ತಾರೆ? ಭಾರತದ ದುರ್ಗತಿಗೆ ಯಾವ್ದು ಕಾರಣ ಅಂತೇಳಿ ಹುಡ್ಕೊಂಡೋದ್ರೆ ಇದು ಒನ್ ಆಫ್ ದ ರೀಸನ್ಸ್. ಅದಕ್ಕೋಸ್ಕರನೇ ಕಾರ್ನೆಗಿ ಆ ಸ್ವರ್ಣಯುಗದಲ್ಲಿ ಒಂದು ಕಡೆಗೆ ಲೈಬ್ರರಿಗಳನ್ನ ಸ್ಥಾಪನೆ ಮಾಡ್ದ, ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗಳನ್ನ ಸ್ಥಾಪನೆ ಮಾಡ್ದ, ಆರೋಗ್ಯ ಕ್ಷೇತ್ರದಲ್ಲಿ ಭಾಳ ದೊಡ್ಡ ಪರಿವರ್ತನೆಯನ್ನು ಮಾಡ್ದ. ಯಾಕೆ ಇದು ಭಾಳ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಯಾವಾಗ ಎಜುಕೇಷನ್ ಸೆಕ್ಟರಲ್ಲಿ ಹೆಚ್ಚು ಹಣ ಹೂಡಲ್ಪಡುತ್ತೆ, ಯಾವಾಗ ಸಂಶೋಧನೆ ಕ್ಷೇತ್ರದಲ್ಲಿ ಹೆಚ್ಚು ಹಣ ಹೂಡಲ್ಪಡುತ್ತೆ, ಫ್ರೀಯಾಗಿ ಎಲ್ಲ ಓದ್ತಕ್ಕಂಥವ್ರಿಗೆ ಆಕ್ಸೆಸಿಬಿಲಿಟಿ ಸಿಗ್ಲಿಕ್ಕೆ ಶುರು ಮಾಡುತ್ತೆ, ಆಗ ಸಮಾಜ ಪರಿವರ್ತನೆ ಆಗ್ತಾ ಹೋಗುತ್ತೆ, ಸಮಾಜ ಬೆಳೀತಾ ಹೋಗುತ್ತೆ. ಇವತ್ತು ಅಮೇರಿಕ ಜಗತ್ತಿನ ಅತಿ ಶಕ್ತಿಶಾಲಿ ರಾಷ್ಟ್ರ ಆಗೋದಕ್ಕೆ ದೊಡ್ಡ ಕಾರಣವೇ ಆವತ್ತು ಶ್ರೀಮಂತರು ಮಾಡಿದಂತಹ ದಾನ ಧರ್ಮಗಳು. ಈ ಕ್ಷೇತ್ರದಲ್ಲಿ ಕೇವಲ 30 ವರ್ಷ ಕೇವಲ ಬೆರಳೆಣಿಕೆಯಷ್ಟು ಇಂಡಸ್ಟ್ರಿಯಲಿಸ್ಟ್ಗಳು, ಶ್ರೀಮಂತರು, ಬಿಸ್ನೆಸ್ಮೆನ್ಗಳು ಮಾಡಿದಂತಹ ದಾನದಿಂದ, ಮಾಡಿದಂತಹ ಸಮಾಜ ಪರಿವರ್ತನೆಯಿಂದ ಶತಮಾನಗಳು ಕಳೆದರೂ ಕೂಡ ಇವತ್ತು ಅಮೇರಿಕ ಜಗತ್ತಿನ ದೊಡ್ಡಣ್ಣಾಗಿ ನಿಂತಿದೆ. ಕೇವಲ ಬೆರಳೆಣಿಕೆ ಜನ ಮಾಡಿದ ಅಷ್ಟೇ ರೀ ಅದು. ಆದರೆ ಲಕ್ಷಾಂತರ ಸಾಧು ಸಂತರ, ಚಿಂತಕರ ಚಿಂತನೆಗಳಿಂದ, ಅವರ ಜ್ಞಾನಮತ್ತೆಯಿಂದ ಸಾವಿರಾರು ವರ್ಷಗಳ ಹಿಂದೆನೇ ಜಗತ್ತಿನ ದೈತ್ಯ ಶಕ್ತಿಯಾಗಿ, ಜ್ಞಾನದ ದೈತ್ಯ ಶಕ್ತಿಯಾಗಿ ಬೆಳೆದಂತಹ ಭಾರತ ಇವತ್ತು ಮತ್ತೆ ಪುನರುತ್ಥಾನ ಆಗಲೇಬೇಕು ಅಂತ ಹೇಳಿದ್ರೆ, ಅದಕ್ಕೆ ಮತ್ತೆ ಇದೇ ರೀತಿಯ ಇಂಡಸ್ಟ್ರಿಯಲಿಸ್ಟ್ಗಳ, ಬಿಸ್ನೆಸ್ಮೆನ್ಸ್ಗಳ ಅವಶ್ಯಕತೆ ಭಾಳ ಜಾಸ್ತಿ ಇದೆ. ಯಾಕೆ ಅಂತ ಹೇಳಿದ್ರೆ, ಈ ಕಾಲಘಟ್ಟ AI ಕಾಲಘಟ್ಟ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಾಲಘಟ್ಟ. ನೋಡಿ, ನಾನು ಆಗಲೇ ನೆಹರು ಕಾಲಘಟ್ಟದ ಉಲ್ಲೇಖ ಮಾಡಿದೆ. ಯಾವ ಒಂದು ತಕ್ಷಶಿಲಾ ಮತ್ತು ನಳಂದ ಯೂನಿವರ್ಸಿಟಿಗಳ ಹಾಳಾಗಿ ನಮ್ಮ ಅಷ್ಟು ಜ್ಞಾನಮತ್ತೆಗೆ, ನಮ್ಮ ಅಷ್ಟು ಜ್ಞಾನ ಭಂಡಾರಕ್ಕೆ ಒಂದು ಬೆಂಕಿ ಬಿತ್ತು. ಅದಾದಮೇಲೆ ಮಕಾಲೆ ಶಿಕ್ಷಣ ಬಂದು ಏನು ನಮ್ಮ ಇಡೀ ವ್ಯವಸ್ಥೆಯನ್ನು ಅಲ್ಲೋಲ ಕಲ್ಲೋಲ ಮಾಡಿಬಿಡ್ತು. ಅದನ್ನೆಲ್ಲವನ್ನೂ ಸರಿ ಮಾಡಲಿಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಒಂದು ಅವಕಾಶ ಇತ್ತು ನೆಹರುಗೆ. ಆದರೆ ನೆಹರು ಮಾಡಿದಂತಹ ಪಾಪಿ ವ್ಯವಸ್ಥೆಯಿಂದ ಇನ್ನು ಎಡಚರರ ಕೈಗೆ ಶಿಕ್ಷಣ ಹೋಯಿತು. ಈ ರೊಮೆಲಾ ಥಾಪರ್, ಇರ್ಫಾನ್ ಹಬೀಬ್ ಇಂಥವರು ಬರೆದಂತಹ ತಿರುಚಿದಂತಹ, ನಾವು ಇತಿಹಾಸವನ್ನು ತಿರುಚಿದವಂಥ ಒಂದು ಜ್ಞಾನವನ್ನು ನಾವು ನಮ್ಮ ಮಕ್ಕಳಿಗೆ ಉಣಬಡಿಸಿದ್ವಿ. ನಾವು ಕೂಡ ಅದನ್ನೇ ಉಣ್ಕೊಂಡು ಬಂದ್ವಿ. ಅದರ ಪರಿಣಾಮ ಎಷ್ಟು ಘೋರಾಗಿತ್ತು ಅಂತೇಳಿ ನಾವೆಲ್ಲ ಅನುಭವಿಸ್ತಾ ಇದ್ದೀವಿ. ಆದರೆ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗ ಶುರುವಾಗಿದೆ. ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೇಗೆ ಕೆಲಸ ಮಾಡುತ್ತೆ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನು ಹೊಸದಾಗೇನು ಸೃಷ್ಟಿ ಮಾಡ್ಕೊಳ್ಳೋದಿಲ್ಲ. ಅದಕ್ಕೆ ಮಿಲಿಯನ್ ಗಟ್ಟಲೆ ಇನ್ಫಾರ್ಮೇಷನ್ನ ಅದಕ್ಕೆ ತುಂಬ್ತಾರೆ. ಅದನ್ನು ಪ್ರೋಸೆಸ್ ಮಾಡಿಕೊಂಡು, ಅದನ್ನು ಅದು ಬಳಸ್ಕೊಂಡು ರಿಸಲ್ಟ್ ಕೊಟ್ಕೊಂಡು ಹೋಗುತ್ತೆ. ಅದರ ಅರ್ಥ ಏನು? ಅದರೊಳಗಡೆಗೆ ಏನು ತುಂಬ್ತೀವಿ ಅದೇ ಆಚೆ ಕಡೆಗೆ ಬರುತ್ತೆ. ಇವತ್ತು ಯಾವ AI ಯೂಸ್ ಆಗ್ತಾ ಇದೆ ಅಂತ ಹೇಳಿದ್ರೆ, ವೆಸ್ಟರ್ನ್ ಇನ್ಫಾರ್ಮೇಷನ್ ಏನು ಹೋಗ್ತಾ ಇದೆ ಅದನ್ನೇ ಆ ವೆಸ್ಟರ್ನ್ ಮೇಡ್ AIಗಳು ಹೊರ ಹಾಕ್ತಾ ಇರೋದು. ಮುಂದೆ ಬರ್ತಿರ್ತಕ್ಕಂಥ ದಿನಗಳಲ್ಲಿ ನಮ್ಮ ಮಕ್ಕಳು, ಮರಿಮಕ್ಕಳು ಬೆಂಕಿ ಕಡ್ಡಿ ಹಚ್ಚೋದ್ರಿಂದ ಹಿಡಿದು ರಾತ್ರಿ ಕಣ್ಮುಚ್ಚಿ ನಿದ್ದೆ ಮಾಡೋವರೆಗೂ ಏನೇ ಬಳಸ್ತಾರೆ, ಏನೇ ಬಳಸಬೇಕಾಗತ್ತೆ. ಅಂಥ ಸಂದರ್ಭದಲ್ಲಿ ಇಡೀ ಜಗತ್ತು
ಮತ್ತು ಜೀವನ ಮಯ ಆದಾಗ ಅದರಲ್ಲಿ ಫೀಡ್ ಆಗಿರ್ತಕ್ಕಂತಹ ಕೇವಲ ವೆಸ್ಟ್ರನ್ ಗೈಡೆಡ್ ಏನು ವಿಷಯಗಳಿದೆ ಅದೇ ಔಟ್ಪುಟ್ ಆಗಿ ಆಚೆ ಕಡೆಗೆ ಬಂದರೆ ಯಾವುದು ನಮ್ಮ ಜೀವನದೊಳಗಡೆ ಹಾಸುಹೊಕ್ಕಾಗುತ್ತೆ. ಅದಕ್ಕೇನೆ ಇವತ್ತು ಅಡಾನಿ ಏನು ಕೈಗೊಂಡಿದ್ದಾರಲ್ಲ 100 ಕೋಟಿ ವ್ಯಯವನ್ನು ಮಾಡೋದಕ್ಕೆ, ಯಾವ ವಿಚಾರ ಕೇಳಿ ಅವರು 100 ಕೋಟಿಯ ಫೌಂಡೇಶನ್ ಸ್ಟಾರ್ಟ್ ಮಾಡ್ತಾ ಇರೋದು ಭಾರತ್ ನಾಲೆಡ್ಜ್ ಗ್ರಾಫ್. ಇದಕ್ಕೋಸ್ಕರ ಭಾರತದ ಅಕಾಡೆಮಿಕ್ಸ್ ಮತ್ತು ಸಿವಿಲೈಸೇಷನ್ ಏನು ಭಾರತದ ಜ್ಞಾನ, ಸಂಸ್ಕೃತಿ, ವಿಜ್ಞಾನ, ಸಂಶೋಧನೆಗಳು, ಜ್ಞಾನ ಮತ್ತು ಇವೆಲ್ಲವನ್ನು ಉಳಿಸ್ತಕ್ಕಂತಹ, ಬೆಳೆಸ್ತಕ್ಕಂತಹ, ಜೊತೆಗೆ ಅದನ್ನು ಒಳಗಡೆಗೆ ತುರುಕ್ತಕ್ಕಂತಹ ಕೆಲಸಗಳಿಗೆ, ಅಂದರೆ ಅದು ಭವಿಷ್ಯದಲ್ಲಿ ನಮ್ಮ ಒಳಿತಿಗೆ, ಜಗತ್ತು ಒಳಿತಿಗೆ ಅನುಕೂಲವಾಗ್ತಕ್ಕಂಥ ಕೆಲಸ ಇದು. ಯಾವ ಭಾರತದ ಮನುಸ್ಕ್ರಿಪ್ಟ್ಗಳನ್ನ ತೆಗೆದುಕೊಂಡೋಗಿ ಹಾರ್ವರ್ಡ್ ಯೂನಿವರ್ಸಿಟಿ ಅದನ್ನು ತಿರ್ಚಿದ ಕಂಟೆಂಟನ್ನು ಮಾಡಿ ಇಟ್ಕೊಂಡು ಕೂತಿದೆ, ಅದನ್ನು ಸರಿಯಾದ ದಾರಿ ಒಳಗಡೆಗೆ ಅದನ್ನು ಪ್ರೆಸೆಂಟ್ ಮಾಡಲಿಕ್ಕೆ, ಪ್ರಿಸರ್ವ್ ಮಾಡಲಿಕ್ಕೆ, ಡೆವಲಪ್ ಮಾಡಲಿಕ್ಕೆ, ಜೊತೆಗೆ ನೋಡಿ ಇಲ್ಲಿ ನಾನು ನಿಮಗೆ ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡಬೇಕು ಏನಿದು ಭಾರತ್ ನಾಲೆಡ್ಜ್ ಗ್ರಾಫ್ ಅಂದರೆ ಅಂತೇಳಿ. ನೋಡಿ, ಇದು ಭಾರತದ ಮೊದಲ ಡಿಜಿಟಲ್ ಫ್ರೇಮ್ ವರ್ಕ್. ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಾಲದಲ್ಲಿ ಭಾರತದ ನಾಲೆಡ್ಜನ್ನು ಪ್ರಿಸರ್ವ್ ಮಾಡುತ್ತೆ, ಸ್ಟ್ರಕ್ಚರ್ ಮಾಡುತ್ತೆ ಮತ್ತು ಫ್ಯೂಚರ್ ಪ್ರೂಫ್ ಮಾಡುತ್ತೆ. ಅಡಾನಿಯವ್ರ ಪ್ರಕಾರ ಇದೊಂಥರ ಸಿವಿಲೈಸೇಷನ್ ಡೆಪ್ಟು. ಅಂದರೆ ನಾವೊಂದು ಸಾಲ ಇತ್ತು ನಮ್ಮ ತಲೆ ಮೇಲೆ, ಆ ಸಾಲವನ್ನು ತೀರಿಸ್ತಕ್ಕಂಥ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ ಅದಾನಿಯವರು. ಯಾಕೆ ಇದು ಇವತ್ತಿನ ಜರೂರತ್ತು, ಏನು ಇಷ್ಟೊಂದು ಅವಶ್ಯಕತೆ ಏನಿದೆ, ಅರ್ಜೆನ್ಸಿ ಏನಿದೆ ಅಂತ ಹೇಳಿದ್ರೆ, ನಾನು ಆಗಲೇ ಹೇಳಿದೆ, ತಕ್ಷಶಿಲೆ, ನಳಂದ ನಾಶ ಆದಮೇಲೆ ಮಕಾಲೆ ಶಿಕ್ಷಣದಿಂದ ನಮ್ಮ ಇಡೀ ಶಿಕ್ಷಣ ವ್ಯವಸ್ಥೆ, ನಮ್ಮ ವ್ಯವಸ್ಥೆ ತಿರುಚಿ ಹೋಗಿದ್ದಾಗ ನಮ್ಮ ಏನು ಮನುಸ್ಕ್ರಿಪ್ಟ್ಗಳನ್ನ ಈ ಥರ ಹಾರ್ವರ್ಡ್ ಯೂನಿವರ್ಸಿಟಿಗಳಂತ ತೊಗೊಂಡೋಗಿ ಅವರಿಗೆ ಬೇಕಾದ ರೀತಿಯಲ್ಲಿ ಡಿಸ್ಟಾರ್ಟ್ ಮಾಡಿರ್ಬೇಕಾರೆ, ಜೊತೆಗೆ ಮುಂಚೆ ಎಲ್ಲ ಯುದ್ಧಕ್ಕೆ ಬರಬೇಕು ಅಂತ ಹೇಳಿದ್ರೆ ಸೈನ್ಯ ಹಿಡ್ಕೊಂಡು ಬಂದು ಯುದ್ಧವನ್ನು ಘೋಷಿಸ್ತಾ ಇದ್ರು. ಈಗ ಹೊಸ ಆಲ್ಗಾರಿದಮ್ಗಳು ಇಟ್ಕೊಂಡ್ಬಂದು ನಮ್ಮ ಮೇಲೆ ಯುದ್ಧಗಳನ್ನ ಘೋಷಣೆ ಮಾಡ್ತಾರೆ. ಅದನ್ನು ತಡೆಯೋದಕ್ಕೆ ನೋಡಿ, ಈ AI ಎರಾದಲ್ಲಿ 3 ದೊಡ್ಡ ರಿಸ್ಕ್ಗಳಿದೆ ನಮಗೆ. ಮೊದಲನೇದು ಮನುಸ್ಕ್ರಿಪ್ಟ್ಗಳ ಇನ್ವಿಸಿಬಿಲಿಟಿ. ಮನುಸ್ಕ್ರಿಪ್ಟ್ಗಳು ಅಂತ ಹೇಳಿದ್ರೆ ನಮ್ಮದೇನು ಸ್ಕ್ರಿಪ್ಚರ್ಗಳು, ವೇದಗಳಿತ್ತು, ಉಪನಿಷತ್ತುಗಳಿತ್ತು, ಅದೇನು ಅದನ್ನು ತಾಳೆಗರಿ ಮೇಲೆ ಬರೆದಿದ್ರು, ಆ ಥರ ಏನು ನಮ್ಮ ಸ್ಕ್ರಿಪ್ಟ್ಗಳೇನಿದೆ, ಮನುಸ್ಕ್ರಿಪ್ಟ್ಗಳೇನಿದೆ, ಅವುಗಳು ಒಂದು ಕಣ್ಣಿಗೆ ಕಾಣ್ತಾ ಇಲ್ಲ, ಜೊತೆಗೆ ಕಾಣ್ತಾ ಇರ್ತಕ್ಕಂಥವು ಕೂಡ ಡಿಜಿಟಲೈಸೇಷನ್ ಆಗಿಲ್ಲ. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡೆಲ್ಗಳು ಅವು ಟ್ರೈನ್ ಆಗಿರ್ತಕ್ಕಂಥದ್ದು ಕೇವಲ ಈ ವೆಸ್ಟರ್ನ್ ಮಾಡೆಲ್ ಇನ್ಪುಟ್ಗಳಿಂದ, ಅವಕ್ಕೆ ಈ ಭಾರತೀಯ ಮಾಡೆಲ್ಗಳು ಸಿಗ್ತಾ ಇಲ್ಲ. ಇದು ಒಂದು ದೊಡ್ಡ ರಿಸ್ಕು. ಎರಡನೇದು ಕಲ್ಚರಲ್ ಕಂಪ್ರೆಷನ್. ಈ ಧರ್ಮ, ಶ್ರದ್ಧೆ, ಪುರುಷಾರ್ಥ ಇಂತಹ ಒಂದು ಕಾಂಪ್ಲೆಕ್ಸ್ ವಿಚಾರಗಳನ್ನು ಈ ಥರಿಗೆ ಇನ್ಪುಟ್ ಇರಲಿಲ್ಲ ಅಂತ ಹೇಳಿದ್ರೆ ಅದನ್ನು ಫ್ಲಾಟ್ ಮಾಡಿ ಬಿಸಾಕ್ಬಿಡುತ್ತೆ, ಅಲ್ಲಗೆಳೆದು ಬಿಡುತ್ತೆ. ಅದಕ್ಕೆ ಸರಿಯಾದ ಇನ್ಪುಟ್ ಬೇಕು, ಅದಕ್ಕೆ ಸರಿಯಾದ ಕಂಟೆಂಟ್ ಬೇಕು, ಇಲ್ಲಾಂದ್ರೆ ರಿಜೆಕ್ಟ್ ಮಾಡಿಬಿಡುತ್ತೆ ಅದು. ಮೂರನೆಯ ರಿಸ್ಕು ಏಲಿಯನ್ ಜಡ್ಜ್ಮೆಂಟ್. ನೋಡಿ, ಈ ವೆಸ್ಟರ್ನ್ ಟ್ರೈನ್ಡ್ AI ಏನಿದೆ, ಇದು ಇಂಡಿಯನ್ ಟ್ರೆಡಿಷನ್ನ, ಇಂಡಿಯನ್ ಪದ್ಧತಿಗಳನ್ನ ತಪ್ಪು ಅನ್ಕೊಂಡ್ಬಿಡುತ್ತೆ. ಯಾಕೆಂದರೆ ಅದಕ್ಕೆ ಫೀಡ್ ಆಗಿರೋದೇ ಆ ರೀತಿಯಲ್ಲಿ. ಜೊತೆಗೆ ಏನು ಈ ಕೊಲೋನಿಯಲ್ ಡಿಸ್ಟ್ರಕ್ಷನ್ ಆಯ್ತಲ್ಲ, ಅದನ್ನು ಆಂಪ್ಲಿಫೈ ಮಾಡುತ್ತೆ, ಅದೇ ಸರಿ ಅಂತ ಹೇಳ್ಬಿಡುತ್ತೆ. ಅದು ಏನು ಆಕ್ರಮಣಗಳು, ಅದು ಅವ್ರು ಮಾಡಿರ್ತಕ್ಕಂತಹ ವಿನಾಶಗಳು, ಅನಾಚಾರಗಳು, ಯಾವಾಗ ಅದಕ್ಕೆ ಸರಿಯಾದ ವಿಚಾರಗಳು ಒಳಗಡೆಗೆ ಹೋಗಿರೋದಿಲ್ಲ, ಅದಕ್ಕೆ ಏನು ಹೋಗಿದೆ ಅದೇ ಆಚೆ ಕಡೆಗೆ ಬರುತ್ತೆ. ಇದೇ ಸರಿ, ಕಲೋನಿಯಲ್ ಏನು ಡಿಸ್ಟ್ರಕ್ಷನ್ ಸರಿ ಅಂತಕ್ಕಂಥ ಒಂದು ವಿಚಾರಗಳು ಅದರಿಂದ ಆಚೆ ಕಡೆಗೆ ಬಂದ್ಬಿಡುತ್ತೆ. ಅದನ್ನೇ ಉಪಯೋಗಿಸ್ಕೊಂಡು ಬೆಳೀತಕ್ಕಂತಹ ನಮ್ಮ ಮುಂದಿನ ಸಂತತಿಗೆ ಅದೇ ಸರಿ ಅನ್ಸ್ಬಿಡುತ್ತೆ ರೀ. ಹಾಗಾದರೆ ಈಗೇನು ಅಡಾನಿಯವರು ಪ್ರಾರಂಭ ಮಾಡ್ತಾ ಇದ್ದಾರೆ ಭಾರತ್ ನಾಲೆಡ್ಜ್ ಗ್ರಾಫ್, ಏನು ಮಾಡುತ್ತೆ ಇದು? ಮೊದಲಿಗೆ ಇದು ಕಾಂಪ್ರಹೆನ್ಸಿವ್ ಡಿಜಿಟಲ್ ಡಿಪಾಸಿಟಿಂಗ್. ಅಂದರೆ ಇದು ಏನು ಮಾಡುತ್ತೆ ಅಂತ ಹೇಳಿದ್ರೆ, ಭಾರತದ ಏನು ಒರಿಜಿನಲ್ ಮನುಸ್ಕ್ರಿಪ್ಟ್ಗಳಿತ್ತು, ನಾನು ಆಗಲೇ ಹೇಳಿದೆ ತಾಳೆಗರಿ, ಈ ರೀತಿಯಲ್ಲಿ ನಮ್ಮ ನಾಲೆಡ್ಜು, ವೇದಗಳು, ಉಪನಿಷತ್ತುಗಳು ಯಾವ ರೀತಿ ಇದು ಪ್ರಿಸರ್ವ್ ಆಗಿದ್ವು ಇಲ್ಲಿವರೆಗೂ, ಆ ರೀತಿಯ ಮನುಸ್ಕ್ರಿಪ್ಟ್ಗಳನ್ನ, ನಮ್ಮ ಪುರಾತನ ಟೆಕ್ಸ್ಟ್ಗಳನ್ನ, ನಮ್ಮ ಶಾಸ್ತ್ರಗಳನ್ನು, ನಮ್ಮ ವಿಚಾರಧಾರೆಗಳನ್ನ, ನಮ್ಮ ಫಿಲಾಸಫಿಗಳನ್ನ, ನಮ್ಮ ವೈಜ್ಞಾನಿಕ ಡಾಟಾಗಳನ್ನ, ನಮ್ಮ ಥಿಂಕಿಂಗ್ಗಳನ್ನ, ಅಂದರೆ ನಮ್ಮ ಪುರಾತನ ಕಾಲದ ಋಷಿ ಮಹರ್ಷಿಗಳ ಚಿಂತನೆಗಳನ್ನ, ವೇದಗಳಲ್ಲಿ, ಉಪನಿಷತ್ತುಗಳಲ್ಲಿ ಬಂದಂತಹ ಜೀವನ ಪದ್ಧತಿಗಳನ್ನ, ಸೈನ್ಸನ್ನು, ಮ್ಯಾಥಮೆಟಿಕ್ಸನ್ನು, ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ವಿಚಾರಗಳನ್ನ, ಏರೋನಾಟಿಕ್ ಸೈನ್ಸ್ ಅಂತದನ್ನು, ಖಗೋಳಶಾಸ್ತ್ರದ ಅಂಥವನ್ನು, ಬಯಾಲಜಿ ಅಂಥವನ್ನು, ವಿಜ್ಞಾನವನ್ನು, ವೇದಿಕ್ ಮ್ಯಾಥಮೆಟಿಕ್ಸನ್ನು, ಈ ರೀತಿ ಅಷ್ಟೂ ಏನು ಜ್ಞಾನ, ವಿಜ್ಞಾನ ಎಲ್ಲವೂ ಸಮ್ಮಿಳಿತವಾಗಿತ್ತು ನಮ್ಮ ಶಾಸ್ತ್ರ ಪುರಾಣಗಳಲ್ಲಿ. ಅವೆಲ್ಲವನ್ನು ಅಥೆಂಟಿಕ್ಕಾಗಿ, ಸಿಸ್ಟಮಿಕ್ಕಾಗಿ ಕನೆಕ್ಟ್ ಮಾಡಿ, ಡಿಜಿಟಲೈಸ್ ಮಾಡಿ, ಅದನ್ನು ಸಿಂಗಲ್ ಡಿಜಿಟಲ್ ಸೋರ್ಸ್ ಆಫ್ ಟ್ರೂತ್ ಇದನ್ನು ಮಾಡಿ, ಇದನ್ನು ಏನು ಇಂಡಿಯಾದಲ್ಲೇ ಬೇಸ್ ಮಾಡಿ ಬರ್ತಿರ್ತಕ್ಕಂತಹ ಎಲ್ಲ AIಗಳಿಗೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಕೂಡ, ಅದು ಈವನ್ ಅದು ವೆಸ್ಟರ್ನ್ ಮಾಡಲ್ ಆಗಿದ್ರೂ ಕೂಡ ಆ AI ಭಾರತದ ಅಥೆಂಟಿಕ್ ಸೋರ್ಸಿಂದ ತೊಗೋಬೇಕು, ಕಲಿಬೇಕು. ಅಥೆಂಟಿಕ್ ಸೋರ್ಸ್ ಜೊತೆಗೆ ಏನು ಪಾಶ್ಚಿಮಾತ್ಯ ಡಿಸ್ಟಾರ್ಷನ್ಸ್ ಆಗುತ್ತಲ್ಲ,
ವಿರೂಪಗೊಳಿಸಿಕೆ ಆಗುತ್ತಲ್ಲ, ಅದರಿಂದ ದೂರ ಇರಬೇಕು. ಏನಿದು ಭಾರತೀಯತೆಯನ್ನು ವಿರೂಪಗೊಳಿಸೋದು ವೆಸ್ಟರ್ನ್ ಕಂಟ್ರಿಗಳಲ್ಲಿ ಅಂತ ಹೇಳಿದ್ರೆ, ಯೋಗ ಅಂತ ಹೆಸರು ತೆಗೆದುಬಿಟ್ಟು ಅದಕ್ಕೆ ಮೈಂಡ್ಫುಲ್ನೆಸ್ ಅಂತಾರೆ, ಪ್ರಾಣಾಯಾಮ ಅನ್ನೋದನ್ನು ತೆಗೆದುಬಿಟ್ಟು ಅದನ್ನು ಬ್ರೆತ್ ವರ್ಕ್ ಅಂತೆ. ನಮ್ಮ ಈ ಬೇವನೆಲೆ ಇರ್ಬೋದು, ತುಪ್ಪ ಇರ್ಬೋದು, ಅಡಿಕೆ ಪಟ್ಟೆ, ನಮ್ಮ ಮುತ್ತುಗದೆಲೆದು ಊಡ್ದೆಲೆ ಇಂಥವೂ ಬಿಡಲಿಲ್ಲ, ಅರಿಶಿನ ಇಂಥವೂ ಬಿಡದೆ ಅವೆಲ್ಲವೂ ವೆಸ್ಟರ್ನ್ ಟ್ರೇಡ್ ಮಾರ್ಕ್ಗಳಾಗ್ಬಿಟ್ಟಿದೆ ಅಂತೆ. ಇದನ್ನು ಸರಿ ಮಾಡ್ತಕ್ಕಂಥದ್ದು ಮತ್ತು ಮುಂದೆ ಈ ಡಾಟಾ ಬೇಸು ಭಾರತೀಯರೆಲ್ಲ ಕೈಯಲ್ಲೇ ಇರಬೇಕು. ಭಾರತದ ಸ್ಕಾಲರ್ಸ್ಗಳು, ಭಾರತದ ವಿಜ್ಞಾನಿಗಳು, ಭಾರತದ ಚಿಂತಕರು ಇದನ್ನು ಪದೇ ಇದನ್ನು ಅಪ್ಡೇಟ್ ಮಾಡ್ತಾ ಇರಬೇಕು, ಆ ಸೋರ್ಸನ್ನು ಪ್ರಿಸರ್ವ್ ಮಾಡ್ತಾ ಇರಬೇಕು. ಅದಕ್ಕೆ ಅಡಾನಿಯವರು ಎಷ್ಟು ದೂರಾಲೋಚನೆಯಿಂದ ಈಗಾಗಲೇ ಚಿಂತನೆ ಮಾಡಿ ಇದನ್ನು ಕಾರ್ಯರೂಪಕ್ಕೆ ತರ್ತಾ ಇದ್ದಾರೆ ಅಂತ ಹೇಳಿದರೆ, 5 ಪಾಯಿಂಟ್ಗಳ ಒಂದು ಸ್ಟ್ರಾಟಜಿಕ್ ಫ್ರೇಮ್ವರ್ಕನ್ನು ಕೊಟ್ಟಿದ್ದಾರೆ. ಬಿಲ್ಡ್ ನಾಲೆಡ್ಜ್ ಗ್ರಾಫ್, ನಾನು ಆಗಲೇ ಹೇಳ್ದಂಗೆ ಆ ನಾಲೆಡ್ಜ್ ಗ್ರಾಫನ್ನು ತಯಾರು ಮಾಡ್ತಕ್ಕಂಥದ್ದು. ಎರಡನೇದು ಇಂಡಿಯಾ ಸೆಂಟ್ರಿಕ್ ಇಂಡೋಲಜಿ ಕಾರ್ಪಸ್. ಇದರಲ್ಲಿ ಏನು ಅಂತ ಹೇಳಿದ್ರೆ, ಹೊಸ ಇನೋವೇಷನ್ಗಳಿಗೆ, ಹೊಸ ಅನ್ವೇಷಣೆಗಳಿಗೆ, ಹೊಸ ಟೆಸ್ಟಿಂಗಿಗೆ, ಅಂದರೆ ಈ AI ಭಾರತೀಯ ನ್ಯಾಯವನ್ನು, ಭಾರತೀಯ ಸಾಂಖ್ಯಿಕ ಶಾಸ್ತ್ರವನ್ನು, ಭಾರತೀಯ ವೇದಾಂತವನ್ನು ಅರ್ಥ ಮಾಡ್ಕೊಳ್ಳುತ್ತಾ, ಜೊತೆಗೆ ಈ ಭಾರತೀಯ AI ಭಾರತದ ಕಾನ್ಸೆಪ್ಟ್ಗಳು, ಇದರ ಕಂಪೆಟಬಿಲಿಟಿ ಆಗುತ್ತಾ, ಆಗದೇ ಇದ್ದರೆ ಅದನ್ನು ತೋರಿಸ್ಕೊಡ್ತಕ್ಕಂಥದ್ದು. ಮೂರನೇದು ಹ್ಯೂಮನ್ ಲೂಪನ್ನು ಸ್ಟ್ರೆಂಥನ್ ಮಾಡ್ತಕ್ಕಂಥದ್ದು. ನಾನು ಆಗಲೇ ಹೇಳಿದೆ, ಏನು ವಿದ್ವಾಂಸಿದ್ದಾರೆ, ವಿಜ್ಞಾನಿಗಳಿದ್ದಾರೆ, ಚಿಂತಕರಿದ್ದಾರೆ, ಅವರಿಂದ ಕಾಲಕಾಲಕ್ಕೆ ಈ ವಿಷಯವನ್ನು, ಈ AIನಲ್ಲಿರ್ತಕ್ಕಂಥ ವಿಷಯಗಳನ್ನ ಕರೆಕ್ಟ್ ಮಾಡ್ತಕ್ಕಂಥದ್ದು, ರಿವ್ಯೂ ಮಾಡ್ತಕ್ಕಂಥದ್ದು ಮತ್ತು ಕಲ್ಚರಲ್ ಡಿಸಿಪ್ಲಿನನ್ನು ತರ್ತಕ್ಕಂಥದ್ದು. ನಾಲ್ಕನೇದು ಕಾಲೇಜ್ಗಳಲ್ಲಿ, ಯೂನಿವರ್ಸಿಟಿಗಳ ಮಕ್ಕಳು ಪೈಥಾನನ್ನು ಕೂಡ ಸ್ಟಡಿ ಮಾಡಬೇಕು, ಜೊತೆಗೆ ಸಂಸ್ಕೃತವನ್ನು ಕೂಡ ಸ್ಟಡಿ ಮಾಡಬೇಕು. ಅಂದರೆ ಮಾಡ್ರನ್ ಸೈನ್ಸನ್ನು ಕೂಡ ಸ್ಟಡಿ ಮಾಡಬೇಕು. ಜೊತೆಗೆ ನಮ್ಮ ಪುರಾತನಗಳಲ್ಲಿ ಯಾವ ಸೈನ್ಸ್ ಇತ್ತು, ಸಂಸ್ಕೃತದಲ್ಲಿ ಯಾವ ಸೈನ್ಸ್ ಇತ್ತು, ವೇದಗಳಲ್ಲಿ ಯಾವ ಸೈನ್ಸ್ ಇತ್ತು, ಮ್ಯಾಥಮೆಟಿಕ್ಸ್ ಇತ್ತು, ಅದನ್ನು ಕೂಡ ಜೊತೆಗೆ ಓದಬೇಕು. ಐದನೇದು ಪ್ರತಿ ಕಾಲೇಜು ಮತ್ತು ಯೂನಿವರ್ಸಿಟಿ ಕೂಡ ಹೊಸ ನಳಂದ ಯೂನಿವರ್ಸಿಟಿ ಆಗಬೇಕು. ನಮ್ಮ ಸಂಸ್ಕೃತಿ, ಜ್ಞಾನ, ಸಂಶೋಧನೆಗಳು, ನಮ್ಮಲ್ಲಿದ್ದಂತಹ ಚಿಂತನೆಗಳು, ನಮ್ಮಲ್ಲಿದ್ದಂತಹ ವಿಜ್ಞಾನ, ಇದು ಪ್ರಿಸರ್ವ್ ಆಗೋದ್ರ ಜೊತೆಗೆ ಬೆಳೀತಾ ಹೋಗಬೇಕು. ಬರುವ ದಿವಸಗಳಲ್ಲಿ ಯಾವ ರೀತಿ ಇವತ್ತು ವೆಸ್ಟರ್ನ್ ಕಾನ್ಸೆಪ್ಟ್ಗಳಿದೆ, ಅದೇ ರೀತಿ ಭಾರತದ ಕಾನ್ಸೆಪ್ಟ್ಗಳು ನಿರ್ಮಾಣ ಆಗಬೇಕು. ಭಾರತದ ಬಿಹೇವಿಯರಲ್ ಸೈನ್ಸ್ ನಿರ್ಮಾಣ ಆಗಬೇಕು. ಮತ್ತು ಯೋಗ ಸೂತ್ರ ಬೇಸ್ಡ್ ಸೈಕಾಲಜಿಕಲ್ ಫ್ರೇಮ್ವರ್ಕ್ ನಿರ್ಮಾಣ ಆಗಬೇಕು. ಭಾರತ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಥಿಕ್ಸ್ಗಳಾಗಬೇಕು. ಅಂದರೆ ಅದರಲ್ಲಿ ಧರ್ಮ, ಹಿಂಸೆ, ಇದರಿಂದ ಗವರ್ನರ್ ಆಗಿರ್ತಕ್ಕಂತಹ AI ಗವರ್ನೆನ್ಸ್, ಅಂದರೆ ಭಾರತದ AI ಗವರ್ನೆನ್ಸ್ ನಿರ್ಮಾಣ ಆಗಬೇಕು. ನೋಡಿ, ಯಾವುದು ಅಮೇರಿಕದ ದಿಕ್ಕನ್ನು ಬದಲಾಯಿಸ್ತು, ಕಾರ್ನಿಗಿಯ ಗಾಸ್ಪೆಲ್ ಆಫ್ ವೆಲ್ತ್ ಅಂತಕ್ಕಂಥದ್ದು, ಅದರಲ್ಲಿ ಅವ್ರು ಏನು ಪ್ರತಿಪಾದನೆ ಮಾಡಿದರು ಅಂತ ಹೇಳಿದ್ರೆ, ಸಮಾಜದ ಪಾವಿತ್ರತೆಯನ್ನು ಉಳಿಸ್ತಕ್ಕಂತಹ ಇನ್ಫ್ರಾಸ್ಟ್ರಕ್ಚರ್, ಇದನ್ನು ಡೆವಲಪ್ ಮಾಡಬೇಕು ಅಂತೇಳಿ ಅದನ್ನೇ ಅದಾನಿಯವರು ಪಾಲಿಸ್ತಿರ್ತಕ್ಕಂಥದ್ದು. ಅದಾನಿಯವರ ಮಂತ್ರ ಏನಾಗಿದೆ ಅಂತ ಹೇಳಿದ್ರೆ, ಸೇವಾ ಸಾಧನ ಹೈ, ಸೇವಾ ಪ್ರಾರ್ಥನಾ ಹೈ, ಅವ್ರ ಸೇವಾ ಹಿ ಪರಮಾತ್ಮ ಹೈ. ಸೇವೆ ಸೇವೆ ಸೇವೆ. ನೋಡಿ, ಅಡಾನಿಯವರು ಒಂದು ಮಾತು ಹೇಳ್ತಾರೆ, ಅಕಸ್ಮಾತ್ ಈ ಕೆಲಸ ಇವಾಗಲೂ ಏನಾದರೂ ಆಗಲಿಲ್ಲ ಅಂತ ಹೇಳಿದ್ರೆ ಭಾರತದ ವಿನಾಶಕ್ಕೆ ನಾವೇ ಅಡಿಪಾಯ ಇಟ್ಟಂಗೆ ಅಂತ ಹೇಳಿ. ಯಾಕೆಂತ ಹೇಳಿದ್ರೆ, ಹೇಳಿದ್ನಲ್ಲ, ಇಡೀ ಮುಂದಿನ ಶತಮಾನವೇ, ಮುಂದಿನ ಜೀವನವೇ AI ಬೇಸ್ಡು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಸ್ಡು. ಈ ಸಂದರ್ಭದಲ್ಲಿ ಆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಳಗಡೆಗೆ ಭಾರತೀಯತೆಯನ್ನು, ಭಾರತೀಯದ ಮೌಲ್ಯವನ್ನು, ಸಂಸ್ಕೃತಿಯನ್ನು, ವಿಜ್ಞಾನವನ್ನು ನಾವು ತುಂಬಲಿಲ್ಲ ಅಂತ ಹೇಳಿದ್ರೆ, ಬರ್ತಿರ್ತಕ್ಕಂಥ ಪೀಳಿಗೆ, ಇಡೀ ಏನು ಮನುಕುಲದ ಪೀಳಿಗೆ ನಾನು ಹೇಳ್ತಿರ್ತಕ್ಕಂಥದ್ದು, ಏನು ಪಾಶ್ಚಿಮಾತ್ಯ ಡಿಸ್ಟಾರ್ಟೆಡ್ ವಿಚಾರಗಳಿದೆಯಲ್ಲ, ಅದರಿಂದನೇ ಪ್ರೇರಿತವಾಗಿ ಅದೇ ರೀತಿಯ ಜಗತ್ತು ನಿರ್ಮಾಣ ಆಗುತ್ತೆ. ಇವತ್ತು ಜಗತ್ತಿನ ಭವಿಷ್ಯ ತುಂಬ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಭಾರತೀಯತೆ ನುಗ್ಗಲೇಬೇಕು AI ಒಳಗಡೆಗೆ. ಆ ಕೆಲಸಕ್ಕೆ ಕೈ ಹಾಕಿದ್ದಾರೆ ಅಡಾನಿಯವರು. ಕೇವಲ ನೋಡಿ, ಒಬ್ಬ ಬಿಲಿಯನಿಯರ್ ಮನಸ್ಸೊಳಗಡೆಗೆ ಕೇವಲ ದುಡ್ಡು ಮಾಡೋದಷ್ಟೇ ಅಲ್ಲ, ಸಮಾಜಕ್ಕೆ ಏನಾದರೂ ಮಾಡಬೇಕು ಅಂತಿರೋದು ಎಷ್ಟು ಬದಲಾವಣೆಗಳನ್ನು ತರುತ್ತೆ ಅಂತ ಹೇಳಿದ್ರೆ, ಅಡಾನಿಯವರು ಕೇವಲ ಅಷ್ಟಕ್ಕೆ ಮಾತ್ರ ನಿಂತಿಲ್ಲ. ಇವತ್ತು ಧಾರಾವಿ ಪ್ರಾಜೆಕ್ಟು, ಏನು ಜಗತ್ತಿನ ಅತಿ ದೊಡ್ಡ ಸ್ಲಮ್ ಅಂತ ಏನು ಹೇಳ್ತಾರೆ, ಏನದು ಸುಮಾರು 259 ಹೆಕ್ಟೇರ್ ಅಷ್ಟಿದೆ. ಆ ಧಾರಾವಿ ರೀಡೆವಲಪ್ಮೆಂಟ್ ಪ್ರಾಜೆಕ್ಟನ್ನು ಕೈಗೆತ್ತಿಕೊಂಡಿದ್ದಾರೆ. ನೋಡಿ, ಧಾರಾವಿ ಅಂತಕ್ಕಂಥದ್ದು ಯಾಕೆ ಜಗತ್ತಿನ ನೊಟೇರಿಯಸ್ ಜಾಗ ರೀ ಅದು. ಒಂದು ಅದರಲ್ಲಿರ್ತಕ್ಕಂಥ 80% ಎಲ್ಲರೂ ಬಾಡಿಗೆಗಿರ್ತಕ್ಕಂಥದ್ದು. ಎಷ್ಟು ರೀ, ಒಂದು 10x10 ಸಣ್ಣ ಮನೆ, ಅದರೊಳಗಡೆ ಇಡೀ ಸಂಸಾರ ಇರುತ್ತೆ. ಯಾವುದೇ ಇನ್ಫ್ರಾಸ್ಟ್ರಕ್ಚರ್ಗಳಿಲ್ಲ. ಒಂದು ಮೂಲ ಹೇಳುತ್ತೆ 1,500 ಜನಕ್ಕೆ ಒಂದು ಟಾಯ್ಲೆಟ್ ಇಲ್ಲ ಇಲ್ಲಿ ಅಂತ ಹೇಳಿ. ಟಾಯ್ಲೆಟ್ ಇಲ್ಲ, ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಮತ್ತು ಮನೆಗಳೆಲ್ಲವೂ ಇಟ್ಟಿಗೆ ಮತ್ತು ಸಿಮೆಂಟಿಂದ ಮಾಡಿರೋದಲ್ಲ, ಎಷ್ಟೋ ಕಡೆ ವುಡನ್ನಿಂದ ಮಾಡಿರೋದು, ಟೆಂಪರರಿ ಶೆಡ್ಗಳ ಥರ ಮಾಡಿರೋದು, ಯಾವಾಗ ಬೇಕಾದ್ರೂ ಬೆಂಕಿಗೆ ಆಹುತಿ ಆಗ್ಬೋದು. ಸ್ಯಾನಿಟೈಸೇಷನ್ ಇಲ್ಲ, ಗ್ಯಾಸ್ ಇಲ್ಲ, ಮತ್ತು ಅಲ್ಲಿರ್ತಕ್ಕಂಥ ಇಂಡಸ್ಟ್ರಿಗಳು ಮತ್ತು ಅಂಗಡಿಗಳು ಕೂಡ ಯಾವುದೇ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಮತ್ತು ಯಾವುದು ಲೀಗಲೈಸ್ಡ್ ಅಲ್ಲ ಅಂದಿರೋದಕ್ಕೆ ಸರ್ಕಾರದ ಯಾವುದೇ ಸವಲತ್ತು ಸಿಗಲ್ಲ, ಬ್ಯಾಂಕಿನ ಸಾಲ ಸಿಗಲ್ಲ.
ಆ ಬಡ್ಡಿ ಚಕ್ರ ಬಡ್ಡಿ ವ್ಯೂಹದೊಳಗಡೆ ಒದ್ದಾಡಬೇಕು. ಮತ್ತು ಅಲ್ಲಿ ಸ್ವಚ್ಛತೆ ಇಲ್ಲ, ಕಾಯಿಲೆಗಳಿಗೆ ಯಾವಾಗಲೂ ಅಲ್ಲಿ ಆಹಾರ ಆಗ್ತಲೇ ಇರ್ತವೆ, ಮಕ್ಕಳುಗಳು ದೊಡ್ಡವರು. ಅತ್ಯಂತ ಗಲೀಜಿನ ಪ್ರದೇಶ. ಇಂತಹ ಪ್ರದೇಶವನ್ನು ತಗೊಂಡು ಅಲ್ಲಿ ಒಂದು ಧಾರಾವಿ ರೀಲೊಕೇಶನ್ ಮಾಡಿಕೊಂಡು ಅಲ್ಲಿ 58,532 ಹೊಸ ಮನೆಗಳನ್ನ ನಿರ್ಮಾಣ ಮಾಡಿ 13,468 ಕಮರ್ಷಿಯಲ್ ಯೂನಿಟ್ಗಳನ್ನ ನಿರ್ಮಾಣ ಮಾಡಿ ಅಲ್ಲಿ ಜನಗಳಿಗೆಲ್ಲರಿಗೂ ಒಂದು ನಿಜವಾದ ಮನೆಯನ್ನು, ಅಂಗಡಿಯನ್ನು ಕೊಡ್ತಕ್ಕಂತಹ ಪ್ರಾಜೆಕ್ಟ್ ಈಗ ಸ್ಟಾರ್ಟ್ ಆಗಿದೆ. ಯಾರು ಯಾವುದೇ ಹಕ್ಕುಗಳಿಲ್ಲದೆ, ಯಾವುದೇ ಡಾಕ್ಯುಮೆಂಟ್ಗಳಿಲ್ಲದೆ ನರಳ್ತಾ ಇದ್ದಾರೆ, ಅವ್ರಿಗೆಲ್ಲರಿಗೂ ವಿತ್ ಡಾಕ್ಯುಮೆಂಟ್ ಇರ್ತಕ್ಕಂತಹ ಮನೆಗಳು ಅಥವಾ ಅಂಗಡಿಗಳು, ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಗಳು ಸಿಗ್ತವೆ. ಜೊತೆಗೆ ಮನೆಗಳಿಗೆ ಗ್ಯಾಸ್ ಸಪ್ಲೈ, ಸ್ಯಾನಿಟೇಷನು, ಟಾಯ್ಲೆಟು, ಇನ್ಫ್ರಾಸ್ಟ್ರಕ್ಚರು, ಅಲ್ಲಿ ಪಾರ್ಕ್ನ ನಿರ್ಮಾಣ, ಒಂದಷ್ಟು ಗ್ರೀನ್ ಬೆಲ್ಟ್ ನಿರ್ಮಾಣ, ಇಂಡಸ್ಟ್ರಿಗಳಿಗೆ ಎಲ್ಲ ಪ್ರಾಪರ್ ಡಾಕ್ಯುಮೆಂಟೇಷನ್ ಮಾಡ್ತಕ್ಕಂತಹ ಒಂದು ಪ್ರಾಪರ್ ಇಂಡಸ್ಟ್ರಿ, ಅಂಗಡಿಗಳಿಗೆ ವಿತ್ ಪ್ರಾಪರ್ ಡಾಕ್ಯುಮೆಂಟ್ ಆದಂತಹ ಅಂಗಡಿಗಳು. ಇದು ಆ ಧಾರಾವಿಯ ನರಕದಲ್ಲಿ ನೂರಾರು ವರ್ಷಗಳಿಂದ ಬೀತಿರ್ತಕ್ಕಂತಹ ಜನಗಳಿಗೆ ಒಂದು ಹೊಸ ಬೆಳಕನ್ನು ಕೊಡ್ತಕ್ಕಂಥ ಕೆಲಸಗಳನ್ನು ಶುರು ಮಾಡಿದ್ದಾರೆ. ಇದನ್ನು ಫ್ರೀಯಾಗಿ ಮಾಡ್ತಾರಾ? ಅವ್ರಿಗೇನು ದುಡ್ಡು ಬರೋದಿಲ್ವಾ? ದುಡ್ಡು ಬರುತ್ತೆ ರೀ. ಇದು ವಿನ್ ಟು ವಿನ್ ಸಿಚುಯೇಷನ್ನು. ಒಬ್ಬ ಬಿಸ್ನೆಸ್ ಮ್ಯಾನ್ ಬಂಡವಾಳ ಹಾಕಿದ್ಮೇಲೆ ಬಂಡವಾಳ ವಾಪಸ್ ಬರಲೇಬೇಕು. ಆದರೆ ಅಲ್ಲಿನ ಲಕ್ಷಾಂತರ ಜನಗಳ ಭಾಳ ಹಸನಾಗುತ್ತಲ್ಲ, ಆ ಜನಗಳ ಜೀವನದಲ್ಲಿ ಬೆಳಕು ಹರಿಯುತ್ತಲ್ಲ. ಅದೇ ರೀತಿ ಇವತ್ತು ನವಿ ಮುಂಬೈ ಏರ್ಪೋರ್ಟನ್ನು ತೊಗೊಂಡಿದ್ದಾರೆ. ಅದು ಈವನ್ ಕಂಪ್ಲೀಟಾಗಿ ಮುಂಬೈ ಟು ಸೂರತ್ ಕಾರಿಡಾರ್ನ ನಿರ್ಮಾಣ ಮಾಡ್ತಾ ಇದೆ. ಈ ಪ್ರಾಜೆಕ್ಟು 10 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿತ್ತು. ಈ ರೀತಿಯಲ್ಲಿ ಒಬ್ಬ ಬಿಸ್ನೆಸ್ ಮ್ಯಾನ್ ಒಂದು ಸಮಾಜವನ್ನು ಬದಲಾವಣೆ ಮಾಡಬೇಕು ಅಂತ ಚಿಂತನೆ ಮಾಡಿದ್ರೆ ಯಾವ ರೀತಿಯಲ್ಲಿ ಬದಲಾವಣೆ ಮಾಡ್ಬೋದು, ಅದು ದೇಶದ ಭವಿಷ್ಯಕ್ಕೂ ಕೂಡ ಒಂದು ಅಡಿಪಾಯ ಹಾಕ್ಬೋದು ಅನ್ನೋದನ್ನು ಅಡಾನಿ ತೋರಿಸ್ತಾ ಇದ್ದಾರೆ. ಹಾಗಾದ್ರೆ ಇಲ್ಲಿವರೆಗೂ ನಮ್ಮ ಇಂಡಸ್ಟ್ರಿಯಲಿಸ್ಟ್ಗಳು ಏನು ಮಾಡೇ ಇಲ್ವಾ? ಮಾಡಿದ್ದಾರೆ. ಅದೇ ಮಾಡಿರೋದೆಲ್ಲ ಉಲ್ಟಾ ಕೆಲಸ. ಇವನ್ ಟಾಟಾ ಇರ್ಬೋದು, ಬಿರ್ಲಾಗಳಿರ್ಬೋದು, ಅಜೀಂ ಪ್ರೇಮ್ಜಿ ಇರ್ಬೋದು. ನೋಡಿ, 2010ರಲ್ಲಿ ಆನಂದ್ ಮಹೀಂದ್ರ ಹಾರ್ವರ್ಡ್ ಯೂನಿವರ್ಸಿಟಿಯ ಹ್ಯುಮ್ಯಾನಿಟೇರಿಯನ್ ಸೆಂಟರ್ಗೆ $10 ಮಿಲಿಯನ್ ಕೊಟ್ಟರು. ಅದನ್ನು ಆನಂದ್ ಮಹೀಂದ್ರ ಹ್ಯುಮ್ಯಾನಿಟೇರಿಯನ್ ಸೆಂಟರ್ ಅಂತ ಹೆಸರೇನೋ ಬದಲಾಯಿಸಿದ್ರು. ಆದರೆ ಆ ದುಡ್ಡು ಏನಕ್ಕೆ ಉಪಯೋಗ ಆಯಿತು? ಭಾರತದ ವಿರೋಧಿ ಶಕ್ತಿಗಳಿಗೆ ಇಂಬನ್ನು ಕೊಡ್ತಕ್ಕಂಥ ಕೆಲಸ, ಭಾರತ ಟುಗಡೆ ಕರೆಂಗೆ ಅಂತಕ್ಕಂಥವ್ರಿಗೆ ಸಪೋರ್ಟ್ ಮಾಡ್ತಕ್ಕಂಥ ಕೆಲಸ, ಇಡೀ ಪಾಶ್ಚಿಮಾತ್ಯ ದೇಶಗಳಲ್ಲಿ ಭಾರತ ಬಗ್ಗೆ ನೆಗೆಟಿವ್ ಇಮೇಜನ್ನು ಡೆವಲಪ್ ಮಾಡ್ತಕ್ಕಂಥ ಕೆಲಸ ಆ ಹಾರ್ವರ್ಡ್ ಯೂನಿವರ್ಸಿಟಿಯಿಂದ ನಡೀತಾ ಇದೆ. ಅದೇ ರೀತಿ ಪಿರಾಮಲ್ ಗ್ರೂಪ್ ಅವರು, ಪಿರಾಮಲ್ ಅಂತ ಹೇಳಿದ್ರೆ ಇವನ್ ಮುಖೇಶ್ ಅಂಬಾನಿ ಮಗಳನ್ನ ಕೊಟ್ಟಿರೋದು ಕೂಡ ಪಿರಾಮಲ್ಗೇನೆ, ಅವರ ಮಗನಿಗೇನೆ. ಅವರು ಕೂಡ ಹಾರ್ವರ್ಡ್ ಯೂನಿವರ್ಸಿಟಿಯ ಚಾಂಟಿ ಹೆಚ್ ಸ್ಕೂಲ್ಗೆ ಡೊನೇಷನ್ ಕೊಟ್ಟರು. ಲಕ್ಷ್ಮೀ ಮಿಟ್ಟಲ್ $25 ಮಿಲಿಯನ್ ಇದೇ ಹಾರ್ವರ್ಡ್ ಯೂನಿವರ್ಸಿಟಿಯ ಸೌತ್ ಏಷ್ಯಾ ಇನ್ಸ್ಟಿಟ್ಯೂಟಿಗೆ ಕೊಟ್ಟರು. ಅದು ಕೂಡ ಭಾರತದ ವಿರೋಧಿ ಕೆಲಸಕ್ಕೆ ಉಪಯೋಗ ಆಗ್ತಾ ಇದೆ. ವಿಪ್ರೋದ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿನ ಓಪನ್ ಮಾಡಿದ್ರು. ಅದರಲ್ಲಿ ಇವತ್ತು ಯಾವ ರೀತಿ ಕೆಲಸ ಆಗ್ತಾ ಇದೆ? ಅನೀಲಿಂಗ್ ಹಿಂದೂಯಿಸಮ್. ಇಂತಹ ಕಾರ್ಯಕ್ರಮಗಳು ಅಂದರೆ ಹಿಂದೂಯಿಸಮ್ನ ನಾಶ ಮಾಡ್ತಕ್ಕಂತಹ ಚಿಂತನೆ ಇರ್ತಕ್ಕಂಥ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಟಾಟಾ ಸಿಸ್ಟಮ್ ಮತ್ತು ಕಂಪ್ನಿಗಳು ಹಾರ್ವರ್ಡ್ ಯೂನಿವರ್ಸಿಟಿಗೆ $50 ಮಿಲಿಯನ್ ಡೊನೇಷನ್ ಕೊಟ್ಟಿದ್ದಾರೆ, ಎಸ್ಪೆಷಲಿ ಹಾರ್ವರ್ಡ್ ಬಿಸ್ನೆಸ್ ಸ್ಕೂಲ್ಗೆ. ಇದು ಕೂಡ ಭಾರತದ ವಿರೋಧಿ ಕೆಲಸಕ್ಕೆ ಉಪಯೋಗ ಆಗ್ತಾ ಇದೆ. ಹೀಗೆ ಭಾರತದ ಬಿಲಿಯನೇರ್ಗಳು ಏನು ಇಲ್ಲಿಂದ ಗಳಿಸಿದ್ದಾರೆ ಅದನ್ನು ವಿದೇಶಗಳಿಗೆ ಕೊಟ್ಬಿಟ್ಟು ಭಾರತದ ಸಂಚನ್ನು ರೂಪಿಸ್ತಕ್ಕಂತಹ ಕೆಲಸಕ್ಕೆ ಇವರೇ ಇಂಬು ಕೊಡೋದಲ್ಲ. ಭಾರತದ ಸಂಸ್ಕೃತಿ, ಭಾರತದ ಸಾರ್ವಭೌಮತೆ, ಭಾರತದ ಸಮಾಜಕ್ಕೆ ಉಳಿತಾಗ್ತಕ್ಕಂಥ ಕೆಲಸಗಳಿಗೆ ಡೊನೇಷನ್ ಕೊಡಬೇಕು. ಅಡಾನಿಯವರು ಮಾಡಿರ್ತಕ್ಕಂಥ ಕೆಲಸ ನೋಡ್ಕೊಂಡು ಇನ್ನೊಂದು ಟಾಟಾದವ್ರು ಬದಲಾಗಬೇಕು, ಪಿರಾಮಲ್ಗಳು ಬದಲಾಗಬೇಕು, ಮಹೀಂದ್ರಗಳು ಬದಲಾಗಬೇಕು, ಮಿಟ್ಟಲ್ಗಳು ಬದಲಾಗಬೇಕು. ಅಡಾನಿ ಒಬ್ಬರೇ ಇಷ್ಟು ದೊಡ್ಡ ಕೆಲಸವನ್ನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಇವರೆಲ್ಲರೂ ಕೈ ಜೋಡಿಸಿದ್ರೆ ಇನ್ನೆಂಥ ಒಳ್ಳೆ ಕೆಲಸ ಆಗ್ಬೋದು. ನಾನು ಪ್ರೇಮ್ಜಿನಾಗಲಿ, ಟಾಟಾದವ್ರನ್ನಾಗಲಿ ಅಥವಾ ಮಹೀಂದ್ರನಾಗಲಿ ತೆಗೊಳ್ಳೋದಕ್ಕೆ ಈ ಮಾತನ್ನು ಹೇಳ್ತಾ ಇಲ್ಲ. ಅವ್ರು ಯಾವುದೋ ಒಳ್ಳೆ ಉದ್ದೇಶ ಇಟ್ಕೊಂಡು ಕೊಟ್ಟಿರ್ಬೋದು. ಅದೇ ಕೊಟ್ಟಿರ್ತಕ್ಕಂಥ ಆ ಹಣ ಯಾವುದಕ್ಕೆ ಉಪಯೋಗ ಆಗ್ತಾ ಇದೆ ಇದನ್ನು ನೀವು ಗಮನಿಸಿದ್ದೀರಾ? ನಿಮಗೆ ಗೊತ್ತಿದೆಯಾ ಇದು ಬಂದು ನಿಮ್ಮ ದೇಶದ ಬೆನ್ನಿಗೆ ಚೂರಿ ಆಗ್ತಾ ಇದೆ ಅಂತೇಳಿ? ದಯಮಾಡಿ ಅಡಾನಿ ಅಂಥವರ ಕೆಲಸಕ್ಕೆ ಕೈ ಜೋಡಿಸಿ. ಇಲ್ಲಿಂದ ನಮ್ಮ ಜನಗಳ ದುಡ್ಡಿಂದ ಬೆಳೆದಿರ್ತಕ್ಕಂತಹ ನೀವು ಅದರ ಒಂದು ಪಾಲನ್ನು ನಮ್ಮ ಜನಗಳಿಗೆ ಉಪಯೋಗಿಸಿ, ನಮ್ಮ ಸಮಾಜಕ್ಕೆ ಉಪಯೋಗಿಸಿ. 150 ವರ್ಷಗಳ ಕೆಳಗೆ ಅಮೆರಿಕದ ಕೆಲವು ಇಂಡಸ್ಟ್ರೀಸ್ಗಳು ಮಾಡಿರ್ತಕ್ಕಂಥ ಕೆಲಸ ಇವತ್ತು ಶತಮಾನಗಳ ಕಾಲ ಅಮೆರಿಕವನ್ನು ಜಗತ್ತಿನ ದೊಡ್ಡನನ್ನಾಗಿ ಮಾಡಿರೋದು ನಮ್ಮ ಕಣ್ಮುಂದೆ ಇರೋದ್ರಿಂದ ನೀವುಗಳು ಇವತ್ತು ಈ ಥರ ಕೆಲಸ ಶುರು ಮಾಡಿದ್ರೆ ಬರ್ತಿರ್ತಕ್ಕಂಥ ದಿನಗಳಲ್ಲಿ ಜಗತ್ತಿನ ದೊಡ್ಡಣ್ಣ ಆಗೋದಕ್ಕೆ ಅಥವಾ ವಿಶ್ವಗುರು ಆಗೋದಕ್ಕೆ ಯಾವುದೇ ಅನುಮಾನಗಳಿಲ್ಲ. ಭಾರತಕ್ಕೆ ಆ ಕೆಲಸ ನಿಮ್ಮಿಂದ ಆಗಬೇಕು. ಬಂಧುಗಳೇ, ಈ ವಿಚಾರದಲ್ಲಿ ನಿಮ್ದೇನಾದರೂ ಕಾಮೆಂಟ್ಸ್ ಇದ್ದರೆ ಅಥವಾ ನಿಮ್ಗೇನಾದ್ರು ಸಜೆಷನ್ಸ್ ಇದ್ದರೆ ದಯಮಾಡಿ ಮೆಸೇಜ್ ಮಾಡಿ ಇನ್ಬಾಕ್ಸಲ್ಲಿ. ನಮಸ್ಕಾರ.